ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅತಿ ಕಡಿಮೆ ಬಂಡವಾಳದಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದಾಗಿರ್ತಕ್ಕಂಥ ಒಂದು ಉತ್ತಮ ಲಾಭದ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ಬಿಸ್ನೆಸ್. ಹೌದು ಸ್ನೇಹಿತರೆ, ಮನೆಯಲ್ಲೇ ಕುಳಿತುಕೊಂಡು ಈಸಿಯಾಗಿ ಕೇವಲ ಒಂದು 5,000 ಇದ್ರೆ ಸಾಕು ಈ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನ ಪಡ್ಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಯಾವ ರೀತಿ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ, ಸೊ ಯಾವ ರೀತಿ ನೀವು ಪಡ್ಕೊಳ್ಳೋದು, ಯಾವ ರೀತಿ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು, ಸೊ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ತಿಳಿಸ್ಕೊಡಲು ನಮ್ಮ ಜೊತೆ ಕಂಪನಿಯ ಮ್ಯಾನೇಜರ್ ಆಗಿರುವಂತಹ ರಿಯಾಜ್ ಸರ್ ಅವರು ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತಾಡ್ಬಿಟ್ಟು ಇದು ಯಾವ ಕಂಪನಿ, ಯಾವ ರೀತಿ ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ, ಯಾರೆಲ್ಲ ಮಾಡ್ಬೋದು, ಹಾಗೆ ಪಾರ್ಟ್ ಟೈಮ್ ಆಗಿ ಈ ಬಿಸ್ನೆಸ್ ಅನ್ನ ಮಾಡ್ಬೋದಾ, ಈ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಬಿಸ್ನೆಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ವಲ್ಪನೂ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದ್ರೆ ಎಸ್ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಸ್ನೇಹಿತರೆ, ಈ ಬಿಸ್ನೆಸ್ ಅನ್ನ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿ ಲೈಸೆನ್ಸ್ ಅವಶ್ಯಕತೆ ಇಲ್ಲ, ಹಾಗೆ ಯಾವುದೇ ರೀತಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅನ್ನೋದೇ ಇರೋದಿಲ್ಲ. ಸೊ ಲೇಬರ್ ಅವಶ್ಯಕತೆ ಇಲ್ಲ, ಹಾಗೆ ಎಜುಕೇಶನ್ ಕೂಡ ಬೇಕಾಗಿಲ್ಲ. ಯಾರು ಬೇಕಾದ್ರೂ ಈಸಿಯಾಗಿ ಮಾಡಬಹುದಾಗಿರ್ತಕ್ಕಂಥ ಒಂದು ಬೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ಬಹುದು. ಮಹಿಳೆಯರು ಸೇರಿದಂತೆ ಪುರುಷರು ಮಾಡ್ಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡೋಕೆ ಈ ಕಂಪನಿಗೆ ಬಂದಿದ್ದೇನೆ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಮ್ಮ ವ್ಯೂವರ್ಸ್ಗೆ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿಯನ್ನ ಕೊಡ್ತಾ ಇದ್ರಾ, ಯಾವ ರೀತಿ ಕೊಡ್ತಾ ಇದ್ರಾ, ಇದು ಯಾವ ಬ್ರ್ಯಾಂಡ್, ಯಾವ ರೀತಿ ಅವರು ಮಾರ್ಕೆಟಿಂಗ್ ಅನ್ನ ಮಾಡಬೇಕು, ಸೊ ಎಷ್ಟು ಸಂಪಾದನೆಯನ್ನ ಮಾಡಬಹುದು, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಮುಂದೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ಸರ್, ನಿಮ್ ಬಗ್ಗೆ ಹಾಗೆ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ನನ್ನ ಹೆಸರು ರಿಯಾಜ್ ಅಂತ. ನಾನು ಈ ಕಂಪ್ನಿಯಲ್ಲಿ 6 ಮಂತ್ ಬಿಫೋರ್ ಜಾಯ್ನ್ ಆಗಿರೋದು. 6 ಮಂತ್ ಬಿಫೋರ್ ಈ ಕಂಪ್ನಿ ಓಪನ್ ಆಗಿರೋದು ಕೂಡ. ಇದು ಬಂದ್ಬಿಟ್ಟು ನಿಮ್ಗೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಹೊಸನಗರ ತಾಲೂಕಲ್ಲಿ ಓಪನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಈಗ ಅಟ್ ಪ್ರೆಸೆಂಟ್ ಒಂದು 15 to 20 ಪೀಪಲ್ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ನಮ್ಮ ಒಂದು ವ್ಯೂವರ್ಸ್ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಪಡ್ಕೊಂಡು ಎಷ್ಟು ಅರ್ನಿಂಗ್ ಅನ್ನ ಮಾಡ್ಬೋದು ಸರ್? ಸರ್, ಈಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಏನ್ ಪ್ರಾಡಕ್ಟ್ ಇದೆ ಅದಕ್ಕೆ ಅನುಗುಣವಾಗಿ ಒಂದು 50,000 to 60,000 ರೂಪಾಯಿ ಮಂತ್ಲಿ ಅರ್ನಿಂಗ್ ಅನ್ನ ಮಾಡ್ಬೋದು. ಮಾಡ್ಕೋಬಹುದು ಸರ್. ಓಕೆ ಸರ್, ಯಾರೆಲ್ಲ ಮಾಡ್ಬೋದು ಸರ್ ಈ ಬಿಸ್ನೆಸ್? ಸರ್, ಇದು ಪಾರ್ಟ್ ಟೈಮ್ ಜಾಬ್ ಸೀಕರ್ಸ್ ಇರ್ತಾರೆ, ಅವರು ಮಾಡ್ಬೋದು. ಅಥವಾ ಫುಲ್ ಟೈಮ್ ಮಾಡ್ಬೇಕನ್ಸಿದ್ರು ಫುಲ್ ಟೈಮು ಮಾಡ್ಬೋದು. ಏನ್ ಏಜ್ ಗ್ರೂಪ್ ಅಥವಾ ಪರ್ಟಿಕ್ಯುಲರ್ ಆತರ ಏನು ಇಲ್ಲ. ಏನು ಹೈಲಿ ಎಜುಕೇಟೆಡ್ ಆಗ್ಬೇಕಂತಾನು ಇಲ್ಲ. ಮಿನಿಮಮ್ ಕ್ವಾಲಿಫಿಕೇಶನ್ ಇದ್ರೂನು ಯಾರು ಬೇಕಾದ್ರೂ ಮಾಡ್ಕೋಬಹುದು ಸರ್. ಓಕೆ ಸರ್, ಇದಕ್ಕೆ ಯಾವ ರೀತಿ ಟ್ರೈನಿಂಗ್ ಯಾವ ತರ ಇರುತ್ತೆ, ಹೇಗೆ ಸರ್ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನ ಪಡ್ಕೊಂಡು ಬಿಸ್ನೆಸ್? ಸರ್, ಈಗ ಡಿಸ್ಟ್ರಿಬ್ಯೂಟರ್ಶಿಪ್ ಅಂದ್ರೆ ಈಗ ತುಂಬಾ ದೊಡ್ಡ ಬ್ರ್ಯಾಂಡಿಗೆಲ್ಲ ಕಂಪೇರ್ ಮಾಡಿದ್ರೆ ಅದು ದೊಡ್ಡದಾಗತ್ತೆ. ಬಟ್ ನಾವು ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ಪಡ್ಕೊಳ್ಳೋ ತರ. ಅಂದ್ರೆ ಈಗ ನಾವು ಒಂದು ಲೋಕಲ್ ಏರಿಯಾದಲ್ಲಿ ನಾನು ಒಂದು ಹೊಸನಗರ ತಾಲೂಕು ಅಂದ್ರೆ ಈಗ ಹೊಸನಗರ ತಾಲೂಕಿಗೆ ನಾನು ಒಂದು ಸಪ್ಲೈಯರ್ ಆಗ್ತೀನಿ ಅಂತ ಅನ್ಕೊಂಡ್ರೆ ನಾನು ಒಂದು 5,000 ಇಂದ ಸ್ಟಾರ್ಟ್ ಮಾಡ್ಬೇಕು, ಅಥವಾ ನನ್ನ ಹತ್ರ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗಲ್ಲ, ಸ್ಟಾರ್ಟ್ಅಪ್ 5,000 ಇಂದಾನು ಸ್ಟಾರ್ಟ್ ಮಾಡ್ಕೋಬಹುದು, ಇಲ್ಲ ಒಂದು 10,000 ಇಂದಾನು ಸ್ಟಾರ್ಟ್ ಮಾಡ್ಕೋಬಹುದು. ಅದ್ ನೋಡಿ ರಿಸಲ್ಟ್ ಅವ್ರಿಗೆ ಚೆನ್ನಾಗಿ ಅನ್ಸಿದ್ರೆ, ಇಲ್ಲ ನಾನು ದುಡಿಮೆ ಆಗ್ತಾ ಇದೆ, ನನ್ಗೆ ಒಂದ್ ದಿನಕ್ಕೊಂದು 2,000ನೋ 3,000ನೋ 1,500ನೋ ಅಥವಾ 1,000ನೋ ಆಗ್ತಾ ಇದೆ ಅಂತ ಕನ್ಫರ್ಮ್ ಆದ್ರೆ ಅವ್ರು ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಸರ್, ಈ ಪಾರ್ಟ್ ಟೈಮ್ ಮಾಡುವಂತವ್ರು ಮಾಡ್ಬೋದು ಸರ್? ಹೇಗೆ ಪಾರ್ಟ್ ಟೈಮ್ ಮಾಡೋಂಥವ್ರು ಮಾಡ್ಬೋದು. ಈಗ ಕೆಲವರು ಈಗ ಬೆಳಿಗ್ಗೆ ಏನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಏನೋ ಅವ್ರದೇ ಏನಾದ್ರು ಒಂದು ಓನ್ ಆಗಿ ಏನೋ ಹಾಫ್ ಡೇ ಕೆಲಸ ಇರುತ್ತೆ ಅವ್ರದ್ದು. ಅದಾದ್ಮೇಲೆ ಬೇಕಾದ್ರೆ ಒಂದು ಹಾಫ್ ಡೇ ನಾನೇ ಒಂದ್ ಪರ್ಟಿಕ್ಯುಲರ್ ಆಗಿ ಒಂದು ಏರಿಯಾಕ್ಕೆ ಟಾರ್ಗೆಟ್ ಮಾಡಿ ಆ ಏರಿಯಾದಲ್ಲಿ ಎಷ್ಟು ಅಂಗಡಿಗಳಿದೆ, ಚಿಕ್ಕದ ಅಂಗಡಿಗಳಿಗೆಲ್ಲ ಹೋಗಿ ಪ್ರಾಡಕ್ಟ್ ಕೊಟ್ಟು, ನಮ್ಮ ಹತ್ರ ಪ್ರಾಡಕ್ಟ್ ತಗೊಂಡು ಹೋಗಿ ಪ್ರಾಡಕ್ಟ್ ಕೊಟ್ಟು ಅದೇ ತರ ರೂಟೀನ್ ಆಗಿ ಮಾಡ್ಕೊಂಡು ಹೋಗ್ಬೋದು ಸರ್. ಓಕೆ ಸರ್. ಹಾಗೆ ಸರ್, ಹೊಸ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕಂತ ತುಂಬಾ ಜನ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಅಷ್ಟೊಂದು ಐಡಿಯಾ ಗೊತ್ತಿರಲ್ಲ, ಯಾವ ಬಿಸ್ನೆಸ್ ಮಾಡ್ಬೇಕು ಹೇಗೆ ಅಂತ ಒಂದು ಕನ್ಫ್ಯೂಸ್ ಅಲ್ಲಿ ಇರ್ತಾರೆ. ಸೊ ಅವರಿಗೆ ಯಾವ ರೀತಿ ಒಂದು ಅಪಾರ್ಚುನಿಟಿಯನ್ನ ಹೇಗೆ ಕೊಡ್ತಾ ಇದ್ದೀರಾ? ಸರ್, ನೋಡಿ, ಈಗ ತುಂಬಾ ಜನರಿಗೆ ನಾವೇ ಓನ್ ಆಗಿ ಮಾಡ್ಬೇಕು, ಯಾರ ಅಂಡರ್ ಅಲ್ಲಿ ಕೆಲಸ ಮಾಡೋಕೆ ಇಷ್ಟ ಇರಲ್ಲ, ಅಥವಾ ಆತರ ಎಲ್ಲ ಏನು ನಾನೇ ಒಂದು ಬಿಸ್ನೆಸ್ ಮಾಡ್ಬೇಕು, ಬಟ್ ಆತರ ಹೆವಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ, ಆತರ ಎಲ್ಲ ಚಾಲೆಂಜಸ್ ಇರುತ್ತವೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ನಾವೇನ್ ಸಜೆಷನ್ ಕೊಡ್ತೀವಿ ಅಂದ್ರೆ ನಮ್ಮ ಹತ್ರ
ಒಂದು ಸ್ಮಾಲ್ ಅಮೌಂಟ್, ಅಂದ್ರೆ ಈಗ ಯಾವ್ದೋ ಒಂದು ನಿಮ್ಗೆ ಡೆಪಾಸಿಟ್ ಮಾಡ್ಬೇಕು, ಹಾ. ನಮ್ ಕಂಪ್ನಿಗೆ ಡಿಪಾಸಿಟ್ ಈ ತರ ಇಷ್ಟು ಡಿಪಾಸಿಟ್ ಮಾಡಿ ಆಮೇಲೆ ನೀವು ಪ್ರಾಡಕ್ಟ್ ತಗೋಬೇಕು, ಆ ತರ ಏನು ಇಲ್ಲ. 1 ಲಕ್ಷ ಡಿಪಾಸಿಟ್ ಮಾಡ್ಬೇಕು ಆ ತರ ಏನು ಇಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟದ್ ಮಾತ್ರ ಪ್ರಾಡಕ್ಟ್ ತಗೊಳ್ಳಿ ನಮ್ಮ ಹತ್ರ. ಓಕೆ. ಪರ್ಟಿಕ್ಯುಲರ್ ಆಗಿ ನೀವೇ ಒಂದ್ ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಅಂಗಡಿಗಳಿಗೆ ನೀವು ಕೊಡ್ಬೋದು ಒಂದ್ ದಿನಕ್ಕೆ. ಒಂದು ಒಂದ್ ವಾರದಲ್ಲಿ ಎಷ್ಟು ಅಂಗಡಿ ಎಷ್ಟು ಏರಿಯಾ ಕವರ್ ಮಾಡ್ಬೋದು, ನೀವೇ ಡಿಸೈಡ್ ಮಾಡ್ಕೊಂಡು ಆ ತರ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸರ್. ಓಕೆ ಸರ್, ಅಂದ್ರೆ ಎಷ್ಟು 5,000 ಶುರು ಮಾಡಿ ಯಾವ ರೀತಿ ಮನೆಯಿಂದಲೇ ಈಸಿಯಾಗಿ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ ಸರ್. ಈ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನ ಪಡ್ಕೊಂಡು ಬಿಸ್ನೆಸ್ ಅನ್ನ ಮಾಡುವಂತವರು ಲೈಸೆನ್ಸ್ ಏನಾದ್ರು ಮಾಡಿಸ್ಕೋಬೇಕಾ ಹೇಗೆ ಸರ್? ಸರ್ ಲೈಸೆನ್ಸ್ ಈಗ ಅವಶ್ಯಕತೆ ಇರಲ್ಲ. ಆಮೇಲೆ ಬೇಕಾದ್ರೆ ಇನ್ನು ಆಮೇಲೆ ಅವ್ರದ್ದು ಬಿಸ್ನೆಸ್ ಅಲ್ಲಿ ಗ್ರೋತ್ ಆದ್ರೆ ಆಮೇಲೆ ಮುಂದೆ ಲೈಸೆನ್ಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು, ಬಿಸ್ನೆಸ್ ಅನ್ನ ಮಾಡ್ಬೋದು. ಹಾಗೆ ಸರ್ ಲೇಬರ್ ಏನಾದ್ರು ಅವಶ್ಯಕತೆ ಇದೆಯಾ ಹೇಗೆ ಸರ್ ಇದಕ್ಕೆ? ಸರ್ ಇದಕ್ಕೇನು ಲೇಬರ್ ಏನು ಅವಶ್ಯಕತೆ ಇರಲ್ಲ. ನೀವು ಜಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ನಿಮ್ಗೆ ಪ್ರಾಡಕ್ಟ್ ಸಪ್ಲೈ ಮಾಡ್ತೀವಿ. ನಮ್ದು ಆಲ್ ಓವರ್ ಕರ್ನಾಟಕ ಇಂದ ಆಲ್ ಓವರ್ ಇಂಡಿಯಾ ವರೆಗೂ ನಮ್ದು ಸಪ್ಲೈ ಇರುತ್ತೆ. ನಿಮ್ಗೆ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ ಮುಖಾಂತರ ನಾವು ನಿಮ್ಗೆ ಡೆಲಿವರಿ ಕೊಡ್ತೀವಿ. ಓಕೆ ಸರ್, ನಿಮ್ಮ ಹತ್ರ ಇವಾಗ ಯಾವೆಲ್ಲ ರೀತಿಯಾದ ಪ್ರಾಡಕ್ಟ್ ಗಳು ಅವೈಲೇಬಲ್ ಇರುವಂತದ್ದು ಸರ್? ನಮ್ಮ ಹತ್ರ ನೋಡಿ, ಈಗ ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಇದೇ ತರ ಇದು ಗರಂ ಮಸಾಲಾ ಪ್ಯಾಕೆಟ್ ಇದೆ. ಸೊ ಈ ತರ ನಮ್ಮ ಹತ್ರ ಚಿಕನ್ ಮಸಾಲೆ ಇದೆ, ಕಬಾಬ್ ಪೌಡರ್ ಇದೆ, ಈ ತರ ಮಟನ್ ಮಸಾಲಾಸ್ ಇದೆ, ಫಿಶ್ ಫ್ರೈ ಮಸಾಲಾ ಇದೆ, ಈ ತರ ತುಂಬಾ ಮಸಾಲೆಗಳೇ ಇದೆ. ನಮ್ದೇ ತ್ರಾಸಿ ಬ್ರ್ಯಾಂಡ್ ಇದು. ಸೊ ನೀವು ಮಾರ್ಕೆಟಿಂಗ್ ಮಾಡ್ಕೋಬಹುದು. ಇದು ಬಿಟ್ಟು ನಮ್ಮ ಹತ್ರ ಬೇರೆ ಪ್ರಾಡಕ್ಟ್ ಇರ್ತವೆ. ಈ ತರ ಶೀಟ್ ಗಳನ್ನು ಇದ್ರಲ್ಲಿ ತುಂಬಾ ವೆರೈಟೀಸ್ ಎಲ್ಲ ಇದೆ. ಯಾವ ತರ ಬೇಕಾದ್ರೂ ಇದೆ ನಿಮ್ಗೆ. ಬಿಳಿ ಎಳ್ಳು, ಈ ತರ ಕ್ಯಾಶ್ಯೂಸ್ ಇದೆ, ಈ ತರ ಸಾಸಿವೆ ಇದೆ, ಲವಂಗ, ಚಕ್ಕೆ ಬರುತ್ತೆ. ಈ ತರ ಎಲ್ಲ ಇದೆ. ನಮ್ದೇ ಓನ್ ಪ್ರಾಡಕ್ಟ್. ಇದು ಬೇಕಾದ್ರೂ ನಾವು ಹಿಂಗೆ ಮಾಡ್ಕೊಡ್ತೀವಿ. ಸೊ ನಮ್ಮ ಹತ್ರ ಸ್ಟಾಕು ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಆರ್ಡರ್ ಮಾಡ್ಕೊಂಡು ಇದ್ ಮಾಡ್ಕೋಬಹುದು. ಇದೆಲ್ಲ ಮೂವಿಂಗ್ ಪ್ರಾಡಕ್ಟ್ ಸರ್ ಇದೆಲ್ಲ. ಓಕೆ ಸರ್, ಅಂದ್ರೆ ಡಿಮ್ಯಾಂಡ್ ಯಾವ ರೀತಿ ಇರುತ್ತೆ ಸರ್ ಇವಾಗ? ಇದೆಲ್ಲ ಆಲ್ ಸೀಸನ್ ಡಿಮ್ಯಾಂಡ್ ಇದು. ಇದರಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಯಾವ್ದು ಸೀಸನ್ ಅಲ್ಲೇ ಸೇಲ್ ಆಗೋದು ಅಥವಾ ಆ ತರ ಏನು ಇರಲ್ಲ. ಇದು ಮನೆಗೆ ಎವ್ರಿ ಹೋಮ್ ಅಲ್ಲಿ ಬೇಕಾಗಿರುವಂತ ವಸ್ತು ಇದು. ಸ್ಪೈಸಸ್ ಅಂದ್ರೆ ಅದರಲ್ಲಿ ಆತರ ನಿಮ್ಗೆ ಇಲ್ಲ ನಾನು ಇದು ಪರ್ಟಿಕ್ಯುಲರ್ ಸೀಸನ್ ಗೆ ಸೇಲ್ ಆಗೋದು ಆ ತರ ಏನು ಇರಲ್ಲ. ಚೆನ್ನಾಗಿ ಸೇಲ್ ಆಗತ್ತೆ. ನಿಮ್ಗೆ ಯಾವ್ದು ಸೀಸನ್ ಅನ್ ಸೀಸನ್ ಏನು ಇರಲ್ಲ. ಆಲ್ ಸೀಸನ್ ರನ್ನಿಂಗ್ ಪ್ರಾಡಕ್ಟ್ ಸರ್ ಇದು. ಓಕೆ ಸರ್, ಮಾರ್ಕೆಟ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇರುವಂತದ್ದು ನೋಡಬಹುದು. ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಇದೆ. ಸೊ ಅಂತದ್ರ ಮಧ್ಯೆ ನಿಮ್ಮ ಒಂದು ಪ್ರಾಡಕ್ಟ್ ಯಾವ ರೀತಿ ಒಂದು ಡಿಮ್ಯಾಂಡ್ ಇರುವಂತದ್ದು ಸರ್ ಇವಾಗ? ಸರ್ ನಾವು ಮೇನ್ ನಮ್ದು ಫೋಕಸ್ ಇದರಲ್ಲಿ ನಾವು ಏನು ಕೆಮಿಕಲ್ಸ್ ಏನು ಮಿಕ್ಸ್ ಮಾಡ್ಲಿಲ್ಲ ಅಥವಾ ಫುಡ್ ಕಲರ್ ಇದ್ರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಇದೇ ಮಸಾಲಾ ತಗೊಂಡ್ರೆ ನೀವು ಇದ್ರಲ್ಲಿ ನಾವು ಬರ್ದಿದ್ದೀವಿ ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂಡ್ ಕಲರ್ಸ್ ಅಂತ. ಅಂದ್ರೆ ಇದ್ರ ಮೀನಿಂಗ್ ಏನು? ನಾವು ಇದರಲ್ಲಿ ಯಾವ್ದೇ ತರಹದ ಏನು ಕೆಮಿಕಲ್ ಹಾಕ್ಲಿಲ್ಲ ಅಂತ. ಇದರ ಕಲರ್ ಹಾಕ್ಲಿಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ನ್ಯಾಚುರಲ್ ಪ್ರಾಡಕ್ಟ್, ಹೆಲ್ತಿಗೆ ಒಳ್ಳೇದು. ಸೊ ಈ ತರ ನಾವು ಒಂದ್ಸತಿ ಹೇಳಿ ಕೊಡ್ತೀವಿ ಅಂಗಡಿಯವರಿಗೂ, ಅವ್ರನ್ನು ತಗೊಂಡು ಸೇಲ್ ಮಾಡ್ತಾರೆ. ಸೊ ಇದೇ ತರ ಮಾರ್ಕೆಟಿಂಗ್ ಆಗ್ತಾ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ ಸರ್, ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಈ ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಂಡವರು ಯಾವ ರೀತಿ ಅವ್ರ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೇಕು ಸರ್ ಅವರು? ಏನು ಇಲ್ಲ, ಈಗ ನಮ್ಮ ಹತ್ರ ಏನ್ ಅವ್ರ ಪ್ರಾಡಕ್ಟ್ ತಗೊಂಡಿರ್ತಾರೆ, ಈಗ ಯಾರಾದ್ರೂ ಹೇಳ್ತಾರೆ ನನ್ಗೆ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾನು ಸಪ್ಲೈ ಮಾಡ್ಬೇಕು ಅಂತ. ಸೊ ಅವಾಗ ನಾವು ಅವರಿಂದ ಎಷ್ಟು ಸಾಧ್ಯ ಇದೆ ಅಷ್ಟಿರದೆ ಪ್ರಾಡಕ್ಟ್ ಅವರು ತಗೊಳ್ಬಹುದು. ನಮ್ದು ಏನು ಆ ಕಂಪ್ನಿಯಿಂದ ಏನು ಆತರ ಇರಲ್ಲ, ನಿಮ್ಗೆ ಇಂತಿಷ್ಟು ಪ್ರಾಡಕ್ಟ್ ಇಂತಿಷ್ಟು 1,000 ತಗೋಬೇಕು, ಇಂತಿಷ್ಟು ಲಕ್ಷದ ತಗೋಬೇಕಂತ ಇಲ್ಲ. ನಾನು 5,000 ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ 5,000 ಪ್ರಾಡಕ್ಟ್ ತಗೊಂಡು ಅವ್ರದ್ದು ಏರಿಯಾದಲ್ಲಿ ಚಿಕನ್ ಅಂಗಡಿಗಳು ಅಥವಾ ಆಮೇಲೆ ಬೇರೆ ಚಿಕ್ಕ ಸಣ್ಣ ಪುಟ್ಟದ ಅಂಗಡಿಗಳಿಗೆಲ್ಲ ಹೋಗಿ ಅವರು ಸೇಲ್ ಮಾಡ್ಬೋದು, ಈಸಿಯಾಗಿ ಸೇಲ್ ಮಾಡ್ಬೋದು. ಓಕೆ ಸರ್, ಬೇರೆ ನಿಮ್ ಕಂಪನಿ ಕಡೆಯಿಂದ ಏನಾದ್ರು ಅಗ್ರಿಮೆಂಟ್ ಏನಾದ್ರು ಇದೆಯಾ ಸರ್ ಅವರಿಗೆ? ನಮ್ ಕಡೆಯಿಂದ ನಮ್ಮ ಕಂಪನಿ ಕಡೆಯಿಂದ ಏನು ಅಗ್ರಿಮೆಂಟ್ ಆತರ ಏನು ಇರಲ್ಲ. ಅವರು ಫ್ರೀ ಬರ್ಡ್ ಕೆಲಸ ಮಾಡ್ಬೋದು ಸರ್. ಅವರಿಗೆ ಅವ್ರದ್ದು ಇಷ್ಟ ಅದು ಯಾವ ತರ ಮಾಡ್ಬೇಕಂದ್ರೆ ಆ ತರ ಮಾಡ್ಬೋದು. ಓಕೆ ಸರ್, ಇವಾಗ ಕರ್ನಾಟಕದ ಬೇರೆ ಬೇರೆ ಒಂದು ಡಿಸ್ಟಿಕ್ ಗಳಲ್ಲಿ ಇದ್ರೆ ಅವರಿಗೆ ಯಾವ ರೀತಿ ಹೇಗೆ ಸಪ್ಲೈ ಮಾಡ್ತಾರ ಹೇಗೆ? ಕೊರಿಯರ್ ಮುಖಾಂತರ ಅವರಿಗೆ ಸಪ್ಲೈ ಮಾಡ್ತೀವಿ. ಕಡಿಮೆ ಪ್ರಾಡಕ್ಟ್ ಇದ್ರೆ, ಜಾಸ್ತಿ ಪ್ರಾಡಕ್ಟ್ ಇದ್ರೆ ಲಾಜಿಸ್ಟಿಕ್ ಅಲ್ಲೂ ನಾವು ಹಾಕ್ಬೋದು. ಆಲ್ ಓವರ್ ಇಂಡಿಯಾ ಸಪ್ಲೈ ಇರುತ್ತೆ, VRL ಮುಖಾಂತರನೂ ಇರುತ್ತೆ ಅಥವಾ ಬೇರೆದು ಇರುತ್ತೆ. ಈ ತರ ಕೊರಿಯರ್ಸ್ ಎಲ್ಲ ಇದೆ. ಸೊ ಡೆಲಿವರಿ ಈಸಿಯಾಗಿ ತಲುಪಿಸಬಹುದು. ಅವ್ರದ್ದು ಯಾವ ಅಡ್ರೆಸ್ ಕೊಟ್ಟಿರ್ತಾರೆ ಅಲ್ಲಿಗೆ ನಾವು ಮುಟ್ಸ್ಬೋದು. ಅವರಿಗೆ ಅದೇ ಸಮಸ್ಯೆ ಆಗಲ್ಲ. ಇನ್ ಟೈಮಿಗೆ ಕರೆಕ್ಟ್ ಆಗಿ ಸಪ್ಲೈ ಮಾಡ್ತೀವಿ. ಈ ಪ್ರಾಡಕ್ಟ್ ಅನ್ನ ಹೆಚ್ಚಾಗಿ ಯಾರೆಲ್ಲ ಬೈ ಮಾಡ್ತಾರೆ ಸರ್? ಸರ್ ಈ ಪ್ರಾಡಕ್ಟ್ ಜಾಸ್ತಿ ಚಿಕ್ಕದ ಅಂಗಡಿಗಳೆಲ್ಲ ಇರ್ತವೆ, ಚಿಕ್ಕದ ಕಿರಾಣಿ ಶಾಪ್ಸ್ ಎಲ್ಲ ಇರ್ತವೆ, ಚಿಕ್ಕದ ಕೋಳಿ ಅಂಗಡಿಗಳೆಲ್ಲ ಇರ್ತವೆ. ಅಲ್ಲೆಲ್ಲ ಈಸಿಯಲ್ಲಿ ನೀವು ಸೇಲ್ ಮಾಡ್ಕೋಬಹುದು ಸರ್. ಇದು ಸೇಲ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ಆಮೇಲೆ ಸೇಲ್ ಆಗತ್ತೆ ಚೆನ್ನಾಗಿ.
ಚೆನ್ನಾಗಿ ಸೇಲ್ ಆಗುತ್ತೆ, ಚೆನ್ನಾಗ್ ಅಲ್ಲೆಲ್ಲ sale ಆಗುತ್ತೆ. ಮಾರ್ಕೆಟಿಂಗ್ ಅನ್ನ ಮಾಡಿ ಒಳ್ಳೆ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಹೌದು. ಇಷ್ಟೇ ಪ್ರಾಡಕ್ಟ್ ಅಲ್ಲದೆ ಇನ್ನ ಬೇರೆ ಯಾವ ರೀತಿ ಪ್ರಾಡಕ್ಟ್ ಗಳು ಇದಾವೆ ಸರ್? ಇನ್ನು ನಮ್ಮ ಹತ್ರ ಬೇರೆ ಬೇರೆ ತರ ಪ್ರಾಡಕ್ಟ್ ಗಳು ಇದಾವೆ. ಹಾ. ಇದೊಂದು ಸ್ಪೆಷಲ್ ಮಸಾಲಾ ನಮ್ದು. ಓಕೆ. ಇದು ಬಾರ್ಬಿಕ್ಯೂ ಪ್ಲಸ್ ತವಾ ಕಬಾಬ್ ಅಂತ ಮಾಡ್ತಾರೆ. ಇದು 50 ಗ್ರಾಮ್ ಬಾಕ್ಸ್ ಅಲ್ಲಿ ಬರುತ್ತೆ. ಹಾ. ಇದೇ ತರ ಕೆಲವರೆಲ್ಲ ಅರಬಿಕ್ ಫುಡ್ ಬೇಕಂತ ಕೇಳ್ತಾರೆ, ಕೆಲವರು Okay. ಇರಾನಿಯನ್ ಫುಡ್ ಬೇಕಂತ ಹೇಳ್ತಾರೆ. ಹಾ. ಈ ತರ ಇರಾನಿಯನ್ ಫುಡ್, ಅರಬಿಕ್ ಫುಡ್ ಅಂತ ಇದು ಕೊಡ್ತೀವಿ. ಅರೇಬಿಯನ್ ಮಂದಿ ಮಸಾಲಾ ಅಂತಾನು ಇದೆ ಓಕೆ. ಇದು. ಹ್ಮ್. ಆಮೇಲೆ ನಮ್ಮ ಹತ್ರ ಇದು ಪ್ರೀಮಿಯಂ ಕ್ವಾಲಿಟಿದು ಗರಂ ಮಸಾಲಾ ಇದೆ. ಹ್ಮ್. ಪ್ರೀಮಿಯಂ ಕ್ವಾಲಿಟಿ ಇದು. ಓಕೆ. ಓಕೆ, ಅದಾದ್ಮೇಲೆ ಸ್ಪೆಷಲ್ ಬಿರಿಯಾನಿ ಮಸಾಲಾ ಇದೆ, ಬಾಂಬೆ ಬಿರಿಯಾನಿ ಮಸಾಲಾ ಅಂತ ಸ್ಪೆಷಲ್ ಇದು. ತುಂಬಾ ಚೆನ್ನಾಗಿದೆ, ರಿಸಲ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ Okay. ಫಾಸ್ಟ್ ಮೂವಿಂಗ್. ಹ್ಮ್. ಈ ತರ ನಮ್ದು ಈ ತರ ಬಾಕ್ಸ್ ಅಲ್ಲೂ ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ಮಾಡಿದೀವಿ. ಓಕೆ. ಸೊ ಇದೂನು ಚೆನ್ನಾಗಿದೆ ರಿಸಲ್ಟ್. ಹಾ ಹಾ. ಅಮೆಝಾನ್ ಅಲ್ಲೂ ಆನ್ಲೈನ್ ಅಲ್ಲೂ ನಿಮ್ಗೆ ಇದು ಸಿಗತ್ತೆ. ಓಕೆ. ಕಸ್ಟಮರ್ ಅಲ್ಲಿಂದ ಕೆಲವರೆಲ್ಲ ಆನ್ಲೈನ್ ಇಂದ ಆರ್ಡರ್ ಮಾಡ್ಕೊಂಡು ತಗೊಳ್ತಾರೆ. ಹ್ಮ್. ಸೊ ಈ ತರ ಎಲ್ಲ ಇರತ್ತೆ. ಓಕೆ ಸರ್, ಯಾವ ರೀತಿ ಪ್ರಾಡಕ್ಟ್ ನ ರೆಡಿ ಮಾಡಿ ಅವರು ಪ್ಯಾಕ್ ಯಾವ ರೀತಿ ಸೇಲ್ ಮಾಡ್ತಾರೆ, ಹೇಗೆ ಈ ರೀತಿ ಪ್ಯಾಕ್ ಎಲ್ಲ ರೆಡಿ ಈ ತರ ಪ್ಯಾಕ್ ಅಲ್ಲಿ ಬರುತ್ತೆ ಇದು. ಹ್ಮ್. ಈ ತರ 10 ಬಾಕ್ಸ್ ಬರುತ್ತೆ ಈ ತರದ್ದು. ಹಾ. ಈ ತರ 10 ಬಾಕ್ಸ್ ಅಲ್ಲಿ ನಾವು ಎಷ್ಟು ಬೇಕಾದ್ರೂ ಅಷ್ಟು ಕೊಡ್ತೀವಿ ಅವರಿಗೆ. 10 ಹಾ, ಬಾಕ್ಸ್, 20 ಬಾಕ್ಸ್, 5 ಬಾಕ್ಸ್ ಹ್ಮ್. ಆ ತರ ಕೊಡ್ತೀವಿ. ಒಂದ್ ಪೀಸ್ ಎಷ್ಟು ಸರ್ ಅದು? ಇದು ಮಾರ್ಕೆಟ್ ಅಲ್ಲಿ ಸೇಲ್ ಆಗೋ ಪ್ರೈಸ್ 35 ರಿಂದ 38 ರೂಪಾಯಿಗೆ ಅಂಗಡಿಯವರೆಲ್ಲ ಸೇಲ್ ಮಾಡ್ತಾರೆ. ಹಾ ಹಾ ಹಾ. ನಮ್ದು ಕೊಡೋ ಪ್ರೈಸ್ ಬೇರೆ ತರ ಇರುತ್ತೆ. ನೀವು Okay. ಕಾಂಟ್ಯಾಕ್ಟ್ ನಮ್ಗೆ ಮಾಡಿದ್ರೆ ನಾವು ನಿಮ್ಗೆ ಯಾವ ತರ ಪ್ರೈಸ್ ಹಾ, ಹಾ. ಇರುತ್ತೆ, ಎಷ್ಟು ಮಾರ್ಜಿನ್ ಇರುತ್ತೆ ಎಲ್ಲ ಇನ್ಫಾರ್ಮ್ ಮಾಡ್ತೀವಿ. ಓಕೆ ಸರ್. ಈ ಪ್ರಾಡಕ್ಟ್ ಅಲ್ಲದೆ ಹಾ. ಮತ್ತೆ ತುಂಬಾ ಬೇರೆ ಬೇರೆ ರಾ ಮಟೀರಿಯಲ್ಸ್ ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಲೈಕ್ ಬ್ಲಾಕ್ ಪೆಪ್ಪರ್, ಹಾ ಹಾ ಹಾ. ಆಮೇಲೆ ಈ ತರ ಜಾಯ್ಕಾಯಿ ಇದೆ ನಮ್ಮ ಹತ್ರ. ಹಾ. ಈ ತರ ಪ್ಯಾಕಿಂಗ್ ಅಲ್ಲಿ ಬರುತ್ತೆ. ಇದು ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಕೊಡ್ತೀವಿ ಇದು ನಾವು. ಹಾ ಹಾ ಹಾ. ಆನ್ಲೈನ್ ಅಲ್ಲೂ ಅಮೆಝಾನ್ ಅಲ್ಲೂ ಕೊಡ್ತೀವಿ. ಈ ತರ ಇದು ಕಬಾಬ್ ಚೀನಿ ಅಂತ ಹೇಳ್ತೀವಿ. ಓಕೆ. ಆಮೇಲೆ ಈ ತರ ಲವಂಗ, ಇದು ಯಾಲಕ್ಕಿ, ಇದು ದೊಡ್ಡದು ಯಾಲಕ್ಕಿ ಅಂತ ಹೇಳ್ತಾರೆ. ಹಾ. ಬ್ಲಾಕ್ ಕಾರ್ಡಮಮ್ ಅಂತಾನು ಹೇಳ್ತಾರೆ ಅದಕ್ಕೆ. ಓಕೆ. ಅದಾದ್ಮೇಲೆ ಇದು ದಾಲ್ಚೀನಿ ಇದೆ. ಪ್ರಾಡಕ್ಟ್ ಜೊತೆಗೆ ನಮ್ಮ ವ್ಯೂವರ್ಸ್ ಗೆ ಡಿಸ್ಟ್ರಿಬ್ಯೂಟರ್ಶಿಪ್ ಏನಾದ್ರು ತಗೊಂಡ್ರೆ ಅವ್ರಿಗೆ ಏನೆಲ್ಲ ಕೊಡ್ತಾ ಇದ್ದೀರಾ ಸರ್? ಈ ತರ ಕ್ಯಾಟ್ಲಾಗ್ಸ್ ಕೊಡ್ತೀವಿ ನಾವು. ಸೊ ಪ್ರಾಡಕ್ಟ್ ಎಕ್ಸ್ಪ್ಲನೇಷನ್ ಮಾಡ್ಬೇಕು, ಅವರಿಗೂ ಗೊತ್ತಾಗ್ಬೇಕು ಅಂದ್ರೆ. ಹ್ಮ್. ಸೊ ಈ ತರ ಕ್ಯಾಟ್ಲಾಗ್ಸ್ ಬರುತ್ತೆ. ಈ ತರ ಡಿಜಿಟಲ್ ಕ್ಯಾಟ್ಲಾಗ್, ಇದು ಆಕ್ಚುಲಿ ಕ್ಯಾಟ್ಲಾಗ್ ನಾವು ಪ್ರಿಂಟ್ ಮಾಡಿಸ್ತಿರೋದು. ಇದೇ ತರ ಡಿಜಿಟಲ್ ಕ್ಯಾಟ್ಲಾಗ್ ಇದೆ. ಸೊ ನಾವು ಡಿಜಿಟಲ್ ಕ್ಯಾಟ್ಲಾಗ್ PDF ಫಾರ್ಮೆಟ್ ಅಲ್ಲಿ ಇರುತ್ತೆ, ಅದು ಫಾರ್ವರ್ಡ್ ಮಾಡ್ತೀವಿ. ಓಕೆ. ಅವರು ನೋಡಿ ನಮ್ಮ ಹತ್ರ ಆರ್ಡರ್ ಮಾಡ್ಬೋದು. ಓಕೆ. ಪ್ಲಸ್ ಅದು ಅವರು ಅಂಗಡಿಯವರಿಗೂ, ಅವ್ರ ಶಾಪ್ ಅವರಿಗೂ, ಎಲ್ಲಿ ಅವ್ರು ಸೇಲ್ ಮಾಡ್ಲಿಕ್ಕೆ ಹೋಗ್ತಾರೆ. ಹಾ. ಸೊ ಅವಾಗ ಅವರಿಗೂ ಕಳ್ಸ್ಬೋದು. ಆಮೇಲೆ Okay. ಅವ್ರನ್ನು ತೋರಿಸಬಹುದು, ಅವರಿಗೆ ಯಾರಿಗ್ ಹಾ. ಬೇಕಾದ್ರೂ ತೋರಿಸಬಹುದು. ಸೊ ಕನ್ವಿನ್ಸಬಲ್ ಈಸಿ ಆಗಿ ಸೇಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ. ನಮ್ಮ ವ್ಯೂವರ್ಸ್ ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಹೇಳಕ್ ಇಷ್ಟಪಡೋದಂದ್ರೆ, ಹ್ಮ್. ಈ ಒಳ್ಳೆ ಅಪರ್ಚುನಿಟಿ ಹಾ ಹಾ ಮಿಸ್ ಮಾಡ್ಕೊಳ್ದೆ ಮಾಡ್ಕೋಬಹುದು. ಹಾ. ಅಂದ್ರೆ ಈಗ ಯಾವ ತರ ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಹಾ ಹಾ ಹಾ. ಕಡಿಮೆ ಬಂಡವಾಳ, ಹ್ಮ್. ಯಾವುದೇ ಲಾಸ್ ಆಗುವಂತದ್ದು ಏನು ಇಲ್ಲ. ಕಡಿಮೆ ಬಂಡವಾಳದಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇಂಥ ಸುವರ್ಣಾವಕಾಶನು ಮಿಸ್ ಮಾಡ್ಕೋಬೇಡಿ. ಹ್ಮ್. ಸ್ಕ್ರೀನ್ ಮೇಲೆ ಕೊಡುವಂತ ನಂಬರ್ ಗಳಿಗೆ ಈಗಲೇ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ ಕಡೆಯಿಂದ ನಿಮ್ಗೆ ಯಾವ ತರ ಸಪೋರ್ಟ್ ಬೇಕು ಕಂಪ್ನಿ ಕಡೆಯಿಂದ ನಾವು ಮಾಡ್ಕೊಡ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು. ಓಕೆ ಸರ್, ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ನಮ್ಮ ವ್ಯೂವರ್ಸ್ ಗೆ ಕೊಡ್ತಾ ಇದ್ದೀರಾ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನ ಪಡ್ಕೊಂಡು ಬಿಸ್ನೆಸ್ ಅನ್ನ ಮಾಡಬೇಕು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸುವಂತ ಈ ನಂಬರ್ಗೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ನೀವು ಅವರಿಗೆ ಕರೆ ಮಾಡಿಬಿಟ್ಟು ಎಲ್ಲಾ ರೀತಿಯಾದ ಮಾಹಿತಿಯನ್ನ ಪಡ್ಕೊಂಡು ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನ ಪಡ್ಕೊಂಡು ಮನೆಯಲ್ಲೇ ನೀವು ಈಸಿಯಾಗಿ ಈ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿ ಒಳ್ಳೆ ಸಂಪಾದನೆಯನ್ನ ಮಾಡಬಹುದು ಅಂತ ಹೇಳ್ತಾ, ಇನ್ನಷ್ಟು ಇದೇ ರೀತಿ ಹೊಸ ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.